ಆದ್ರು ಇನ್ನು ಅಣ್ಣನಿಗಿಂತ ಹೆಚ್ಚಿಗೆ ಸ್ಥಾನ ಪಡೆದುಕೊಂಡು ಅಶೋಕ್ ಅಣ್ಣನಿಗೆ ರಾಖಿಯನ್ನು ಕಟ್ಟಿ ಈ ಅಣ್ಣ ತಂಗಿರ ಸಂಬಂಧ ಪವಿತ್ರವಾಗಿರ್ಲಿ ಅಂತ ಬೇಡ್ಕೊಳ್ತೀನಿ. ಅಣ್ಣ ಬರ್ಬೇಕಾಗಿತ್ತು, ಇನ್ನೂ ಯಾಕೆ ಬರ್ಲಿಲ್ಲ? ಕಟ್ಟಿ ಒಳ್ಳೇದಾಗ್ಲಿ ಅಂತ ಒಂದು ಆಶೀರ್ವಾದ ಮಾಡಿ. ಸುಖ ಸಂತೋಷದಿಂದ ಬಾಳ. ವಿಕ್ರಮ ಹೇಳಿದ ಮತ್ತು ಸತ್ಯವಾಯಿತು. ಅಶೋಕ, ಅಲ್ಲ ಏನಾಯ್ತು? ಯಾಕೆ ಚೀತಾ ಇದ್ದೀರಾ? ನಿಮ್ಮಿಬ್ಬರ ಈ ಪ್ರಣಯ ದೃಶ್ಯ ಕಂಡು ನನ್ನ ತಲೆ ಸಿಡಿದು ಹೋಗುತ್ತಿದೆ. ಕೃತಿಕಾ, ನಿನ್ನಂತ ವ್ಯಭಿಚಾರಣಿ ವಿಧಿವೆಗೆ ಬಾಳು ಕೊಟ್ಟು ನನ್ನ ಬದುಕನ್ನೇ ನಾನು ಹಾಳು ಮಾಡಿಕೊಂಡೆ. ಓ ಮಿತ್ರ ದ್ರೋಹಿ, ನಿನ್ನ ಕಾಮದ ಕಿಚ್ಚು ಆರಿಸಿಕೊಳ್ಳಲು ನನ್ನ ಸತಿ ಕೃತಿಕಾಳನೆ ಬೇಕಾಗಿತ್ತು. ಕುಮಾರ, ಮಾತನಾಡುತ್ತೀರೋ ಹುಚ್ಚಿಡದವರಾಗಿ? ಹೀಗೆ ಮಾತಾಡ್ದ ನೀವು ಹಿಂದೆಂದ್ರೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅಣ್ಣ ತಂಗಿರ ಪವಿತ್ರವಾದ ಸಂಬಂಧಕ್ಕೆ ದಯವಿಟ್ಟು ಕಳಂಕವನ್ನು ಹಚ್ಚಬೇಡಿ ಅಂದ್ರೆ. ಕುಮಾರ, ನನ್ನ ಒಡ ಹುಟ್ಟಿದಂತರಿಗಿಂತಲೂ ಹೆಚ್ಚಾಗಿ ಬಾಂಧವ್ಯದಿಂದ ನೋಡಿದರೆ ಹೊರತು ಕಾಮ ದೃಷ್ಟಿ ಎಂದಲ್ಲ. ಒಂದು ವೇಳೆ ಕೆಟ್ಟ ದೃಷ್ಟಿಯಿಂದ ನೋಡಿದ್ದೆ ಆದರೆ ಈ ನನ್ನ ಕಣ್ಣುಗಳು ಹಿಂಗೆ ಹೋಗಲಿ ಕುಮಾರ, ಈ ನನ್ನ ಕಣ್ಣುಗಳು ರಂಗದಲ್ಲಿ ಸಹೋದರಿ ಎಂಬುದು ಸಂಬೋಧಿಸಿ ಅಂತರಂಗದೊಳಗೆ ಏಳಂದಿಯ ಕಾಮದ ಆಡಾಡುವ ನೀನು ಒಂದು ಕ್ಷಣ ಈ ಮನೆಯಲ್ಲಿ ಇರಕೂಡದು. ಹೊರಟು ಸ್ವಾಮಿ, ಏನ್ ಮಾತು ಅಂತ ಮಾತಾಡ್ತಿದ್ದೀರಾ ನೀವು? ಕನಸು ಮನಸ್ಸಲ್ಲಿಯೂ ಸಹ ನಾವ್ಯಾವತ್ತೂ ಕೂಡ ಕುಮಾರ, ಉಂಡ ಮನೆಗೆ ಬಗೆದು ಮಿತ್ರನ ಮನದಿಯೊಂದಿಗೆ ಮನದಿಯನ್ನು ಕಾಮದ ದೃಷ್ಟಿಯಿಂದ ನೋಡಿದೆ ಆದರೆ ಈ ನನ್ನ ದೇಹ ಕೊಳಿತುಲಾರಲಿ ಕುಮಾರ. ಯಾರೋ ತಮಗಾಗದವರು ನಿನ್ನ ತಲೆಯಲ್ಲಿ ಹೀನವಾದ ವಿಚಾರವನ್ನು ತುಂಬಿ ಬೆಳೆಸಿದ್ದಾರೆ. ಪ್ರಮಾಣಿಸಿ ನೋಡಬೇಕು, ಸತ್ಯ ಯಾವುದು ಅಸತ್ಯ ಯಾವುದು ಎಂಬುದನ್ನು. ಈ ಭೂಮಿ ದೇವಿಯ ಮೇಲಾಡಿ ಇಟ್ಟು ಹೇಳ್ತಾ ಇದ್ದೀನಿ, ನಾವು ಪವಿತ್ರ, ನಾವು ನಿಜವಾಗಿಯೂ ನಿರಪರಾಧಿಗಳು ಸ್ವಾಮಿ. ನಮ್ಮ ಮಾತನ್ನು ನಂಬಿ. ನೀವು ಪವಿತ್ರರು ನಿರಪರಾಧಿಗಳು ಆಗಿದ್ದರೆ, ನಿಮ್ಮ ಮನದಲ್ಲಿ ಯಾವ ಪಾಪವಿಲ್ಲದಿದ್ದರೆ ನಿಮ್ಮಿಬ್ಬರ ತಪ್ಪಿಕೊಂಡ ದೃಶ್ಯವನ್ನು ನನ್ನ ಕಣ್ಣಾರೆ ನಾನೇ ನೋಡಿದ್ದೇನೆ. ಕುಮಾರ, ಜಗತ್ತಲ್ಲಿ ನೋಡುವ ಕಣ್ಣುಗಳಿಗೆ ಕೆಟ್ಟದ್ದು ಕಾಣುತ್ತಿದೆ, ಒಳ್ಳೆಯದು ಕಾಣುತ್ತಿದೆ. ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಎಂಬುದನ್ನು ವಿಮರ್ಶಿಸಿ ನೋಡುವುದು ನಿನ್ನ ಕೈಯಲ್ಲಿ ಅಪಾರ್ಥ ಕಲ್ಪಿಸಿಕೊಂಡರೆ ಆಗ ಬರದ ಅನಾಹುತಾಗುತ್ತದೆ. ಇಂದು ರಕ್ಷಾಬಂಧನದ ಹಬ್ಬ. ನನ್ನ ಸಹೋದರಿಗೆ ರಕ್ಷಾ ಸೂತ್ರವನ್ನು ಕಟ್ಟಿ ಅವಳ ಆಶೀರ್ವಾದ ಪಡೆಯಬೇಕಾದರೆ ಅವಳನ್ನು ಎಪ್ಪಿಸಿದಿಂದ ಹೊರತು ತಪ್ಪುವ ಉದ್ದೇಶದಿಂದ. ಅಶೋಕ, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ, ಅದನ್ನು ಕೇಳುವ ತಾಳ್ಮೆಯೂ ನನಗಿಲ್ಲ. ಅಣ್ಣ ತಂಗಿಯರಾಗಿ ಅಂತರಂಗಗಳಿಗೆ ಕಾಮದ ಆಟ ಆಡುವ ನೀವಿನ್ನು ಒಂದು ಕ್ಷಣ ಈ ಮನೆಯಲ್ಲಿ ಇರಕೂಡದು. ಹೊರಗೆ ಹೋಗು.
ಕುಮಾರ. ಆದರೆ ಈ ಯಾವ ಪಾಪವನ್ನು ಕಾಣದ ನನ್ನ ಈ ದಿನ ತುಂಬಿದ ಮುಕ್ತಿಯನ್ನು ಮನೆಯಿಂದ ಮಾತ್ರ ಹೊರಗೆ ಹಾಕಬೇಡ ಕುಮಾರ, ಮನೆಯಿಂದ ಹೊರಗೆ ಹಾಕಬೇಡ. ಅಶೋಕ, ನೀನು ಇಲ್ಲೇ ಮಾತನಾಡುತ್ತಾ ನಿಂತರೆ ನನ್ನ ತಲೆ ಸಿಡಿದು ಹೋಗುತ್ತಿದೆ. ಯು ಗೆಟ್ ಔಟ್. ಹೋಗ್ತೇನೆ ಕುಮಾರ, ಹೋಗ್ತೇನೆ. ಆದರೆ ಇಷ್ಟು ಮಾತ್ರ ತಿಳಿದುಕೋ, ನಾನು ಯಾವ ಅಪರಾಧವನ್ನು ಮಾಡಿಲ್ಲ. ನನ್ನ ಮೈಯಲ್ಲಿ ಹರಿತಿರುವ ರಕ್ತ ರಕ್ತವಿನ ವ್ಯಭಿಚಾರಿಯರ ಸಹೋದರಿ ಅಂತ ತಿಳಿದುಕೊಂಡವರ ಜೊತೆಗೆ ಸರಸ ಒಟ್ಟು ಹೀನ ತಾಯಿಗಳನ್ನು ತಿಳಿಯಬೇಡ. ಒಂದಲ್ಲ ಒಂದು ದಿವಸ ನಿನಗೆ ನಿಜಾಂಶ ತಿಳಿದಾಗ ನೀನೇ ಪಶ್ಚಾತ್ತಾಪ ಪಡ್ತೀಯ. ಬರುತ್ತೇನೆ. ನಗತೈತಿ ದೈವ ಕೊಳತೈತಿ ಜೀವ ಇಲ್ಲಿ, ನಗತೈತಿ ದೈವ ಕೊಳತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡು ಯಾರು ಮಾನವ, ಓ ವಿಧಿಯಾಟ ಕಂಡು ಯಾರು ಮಾನವ. ನಗತೈತಿ ದೈವ ಅಳತೈತಿ ಜೀವ ಇಲ್ಲಿ, ನಗತೈತಿ ದೈವ ಹಳತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡು ಯಾರು ಮಾನವ, ಓ ವಿಧಿಯಾಟ ಕಂಡು ಯಾರು ಮಾನವ. ನೀನು ಇಲ್ಲೇ ನಿಂತಿರುವೆಯಾ? ನಿನ್ನ ಪ್ರಿಯತಮನೊಂದಿಗೆ ಹೊರಟು ಹೋಗು. ಕುಮಾರ್, ಇದೇನು ಮಾಡುತ್ತಿರುವೆ? ಇವಳನ್ನು ಈ ಮನೆಯಿಂದ ದುಡುತ್ತಿರುವೆ ಅಲ್ಲ. ಇವಳು ಮಾಡಿದ ಅಪರಾಧವಾದರೂ ಏನು? ಯಾವ ಅಪರಾಧ ಮಾಡಿದ್ದಾಳೆ ಎಂದು ಈ ಕೈಯಾಳಿ ಬಾಯಿಂದಲೇ ಕೇಳಿ ತಿಳಿದುಕೋ. ಕೃತಿಕಾ, ಏನಮ್ಮ ಇದೆಲ್ಲ? ವಿನೋದ್, ಒಂದೇ ಉದರದಲ್ಲಿ ಹುಟ್ಟಿರುವ ಒಂದೇ ತಾಯಿಯ ಮಕ್ಕಳಂತಿರುವ ನನಗೂ ಇವರ ಸ್ನೇಹಿತ ಅಶೋಕನಿಗೂ ಆದರದ ಸಂಬಂಧವನ್ನ ಕಟ್ಟಿ ನನ್ನ ಮನೆಯಿಂದ ಆಚೆ ಹಾಕ್ತಾರೆ. ಓಹೋ, ಈ ವಿಷಯವೇ? ಹಾ ಕುಮಾರ್, ಕೃತಿಕಾ ಮತ್ತು ನಿನ್ನ ಸ್ನೇಹಿತ ಕಳಂಕಿತರು ಎಂದು ಪ್ರತ್ಯಕ್ಷವಾಗಿ ನಿನ್ನ ಕಣ್ಣಾರೆ ನೀನು ನೋಡಿದ್ದೀಯಾ? ಕಣ್ಣಾರ ಕಂಡ ಪ್ರತ್ಯಕ್ಷ ನೋಟಕ್ಕೆ ನಾನೇಕೆ ಸುಳ್ಳು ಹೇಳಲಿ ವಿನೋದ್? ಏನಮ್ಮ ಕೃತಿಕಾ, ಕುಮಾರ ಹೇಳುವುದು ಸತ್ಯವೇನಮ್ಮ? ಇಲ್ಲ ವಿನೋದ್, ಇವತ್ತು ಪವಿತ್ರವಾದ ರಕ್ಷಾ ಬಂಧನದ ಹಬ್ಬದ ದಿನ. ನಾನು ಅಶೋಕನಿಗೆ ರಕ್ಷಾ ಸೂತ್ರವನ್ನ ಕಟ್ಟಿ ಆಶೀರ್ವಾದ ಪಡೆಯುವಾಗ ಅದನ್ನು ನೋಡಿ ನನ್ನ ಮೇಲೆ ಸಂಶಯ ತಾಳ್ತಾ ಇದ್ದಾರೆ. ವಿನೋದ್, ರಕ್ಷಾ ಸೂತ್ರ ಕಟ್ಟಿದ್ದಕ್ಕೆ ಇವರ ಮೇಲೆ ಅಪಾರ್ಥ ಕಲ್ಪಿಸಲಿಲ್ಲ. ತೆರೆಯ ಮರೆಯಲ್ಲಿ ಇವರು ಆಡುತ್ತಿದ್ದ ಪ್ರಣಯ ದೃಶ್ಯವನ್ನು ಕಣ್ಣಾರ ಕಂಡವರೇ ಹೇಳಿದ್ದಾರೆ. ಕುಮಾರ್, ಇನ್ನೊಬ್ಬರ ಮಾತು ಕೇಳಿ ಹಾಲಿನಂತ ನಿನ್ನ ಸಂಸಾರ ಹಾಳು ಮಾಡಿಕೊಳ್ಳಬೇಡ. ಕಾಮಕನಿಗೆ ಜಗತ್ತೇ ಹಳದಿ ಕಾಣುವ ಹಾಗೆ ಕಾಮಕನಿಗೆ ಬರೀ ಕಾಮದ ವಾಸನೆ ಕಾಣುತ್ತದೆ. ಇಂದಿನ ಪ್ರಪಂಚದಲ್ಲಿ ಹೊರ ಹುಟ್ಟಿದ ಅಣ್ಣ ತಂಗಿರ ಜೊತೆಯಾಗಿ ಹೋದರೆ ಈ ಸಮಾಜ ಅವರನ್ನು ಸಂಶಯ ದೃಷ್ಟಿಯಿಂದ ನೋಡುತ್ತದೆ. ಈ ಕೃತಿಗಳ ಸ್ವಭಾವ ಕಾಲೇಜಿನಿಂದಲೂ ಯಾವ ರೀತಿ ಎಂಬುದನ್ನು ನಿನಗೆ ಬೇರೆ ಹೇಳಬೇಕಾಗಿಲ್ಲ. ಪ್ಲೀಸ್ ಕುಮಾರ್, ನಿನ್ನ ಮನಸ್ಸಿನಲ್ಲಿರುವ ಸಂಶಯ ಎಂಬ ಭೂತವನ್ನು ದೂರ ಮಾಡಿ ಕೃತಿಗಳನ್ನು ಸ್ವೀಕರಿಸು. ಓಹೋ, ನಿನ್ನ ಮಾತು ನಿಜ ವಿನೋದ್. ಸಂಶಯದಿಂದ ಅಂಧನಾಗಿದ್ದ ನಾನು ನೀನು ಒಳಗಣ್ಣು ತೆರೆಸಿದೆ.
ನನ್ನ ಮಾತಿನಿಂದ ನನ್ನ ಸ್ನೇಹಿತ ಅಶೋಕ ತುಂಬಾ ನೊಂದುಕೊಂಡು ಹೋಗಿದ್ದಾನೆ. ಮೊದಲು ಅವನನ್ನು ಹುಡುಕಿ ಅವನಲ್ಲಿ ಕ್ಷಮೆ ಕೇಳದ ಹೊರತು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಕೃತಿಕಾ, ನನ್ನನ್ನು ಕ್ಷಮಿಸು. ಏನೋ ಒಂದು ಕೆಟ್ಟ ವಿಷಯಗಳಿಗೆ ಏನೋ ಕೆಟ್ಟ ನಡೆದು ಹೋಗ್ಬಿಡ್ತು. ಒಂದು ವೇಳೆ ಈ ಸಮಯದಲ್ಲಿ ನಿನಗೆ ಬರದೆ ಹೋಗಿದ್ರೆ ನಮ್ಮ ಸಂಸಾರ ಛಿದ್ರವಾಗ್ಬಿಡ್ತಾ ಇತ್ತು. ಏನೋ ಈ ನಿಮ್ಮ ಉಪಕಾರವನ್ನ ನಾವು ನಿವತ್ತು ಮರೆಯುವುದಿಲ್ಲ. ಹಾಗಿರಲಿ ಕೃತಿಕಾ. ಅಡ್ಡದಾರಿಗೆ ಹೋಗುವವರನ್ನು ಸರಿಯಾದ ದಾರಿಗೆ ತರುವುದೇ ಸಾತ್ವಿಕತ ನಮ್ಮಂತವರ ಕೆಲಸ. ಅಂದರೆ ವಿನೋದ್, ನೀನು ಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವೆ. ಇದೇ ಊರಿಗೆ ನನಗೆ ವರ್ಗ ಮಾಡಿದ್ದಾರೆ. ಈ ವಿಷಯ ನಿನಗೆ ತಿಳಿಸಿ ಹೋಗೋಣ ಎಂದು ಬಂದೆ. ಕುಮಾರ್, ನಿನ್ನ ರೆಡಿಮೇಡ್ ಬಟ್ಟೆ ಫ್ಯಾಕ್ಟರಿ ಹೇಗೆ ನಡೆಯುತ್ತಿದೆ? ದೇವರ ದಯೆಯಿಂದ ಚೆನ್ನಾಗಿ ನಡೆಯುತ್ತಿದೆ ವಿನೋದ್. ಸರಿ ಕುಮಾರ್, ನಾನಿನ್ನು ಬರುತ್ತೇನೆ. ಹಿಂದೆ ಡ್ಯೂಟಿ ಜಾಯ್ನ್ ಆಗಬೇಕು. ನಾನಿನ್ನು ಬರುತ್ತೇನೆ. ಆಯ್ತು, ಹೋಗಿ ಬನ್ನಿ. ಆಗಬಾರ್ದು ಅನಾಹುತ ಆಗೋಯ್ತು ಸರ್, ಆಗಿ ಹೋಯ್ತು ಯಾವ ಅನಾಹುತವಾಯಿತು? ಸರ್. ನಮಗೆ ಯಾರು ಆಗದವರು ನಮ್ಮ ಬಟ್ಟೆ ಫ್ಯಾಕ್ಟರಿ ಬಾಂಬ್ ಬಿಟ್ಟು ಇಡೀ ಕಂಪನಿ ದುಡಿದು ತಿನ್ನುವ ನಮ್ಮನ್ನು ನಿರ್ಗತಿಕರ ಮಾಡ್ಬಿಟ್ಟಿದೆ ಸರ್. ಹೇಳ್ತಾ ಇದ್ದೀವಿ ನಾವು. ಯಾವ ದುರ್ವಾರ್ತೆ ಕೇಳುತ್ತೇವೆ? ನನ್ನ ಬಂಗಾರದ ಫ್ಯಾಕ್ಟರಿ ಬೆಂಕಿಗೆ ಆಹುತಿ ಆಯಿತೆ. ಅಯ್ಯೋ ದೈವವೇ. ಕೃತಿಕಾ, ನಾವಿನ್ನು ನಿರ್ಗತಿಕರಾದೆವು. ನಮ್ಮ ಸುಖ ಸಂತೋಷ ಎಲ್ಲ ಗಾಳಿಗೆ ತೂರಾಡಿ ಹೋಯ್ತು. ಅಯ್ಯೋ ದೇವರೇ. ನನ್ನ ಮಗಳಂತಲೇ ಬದುಕೈತಿ ಬಂದು ಬದುಕೈತಿ ಏನೈತಿ ಬದುಕೈತಿ ಯಾಕೆಂದ್ರೆ ಬದುಕೈತಿ ಮಗಳಂತಲೇ ಬದುಕೈತಿ ಊರ ಬಿಟ್ಟು ಬಂದಾಳ ತಡವಿದ್ರ ನಿನ್ನ ಗುಮ್ಮತಾಳ. ಆ ಕಾವೇರಿ ಎಲ್ಲೇ ಮಗನ ದಿನ ನನ್ನ ಮದುವೆ ಆಗ್ತೇನೆ ಅಂತ ಹೇಳಿದವಳು ನಾನು ಎರಡು ಕಸ್ಕೊಂಡು ಓದಿಕ್ಕಿದು ಸೂಟೇ ನೋಡಲೆ. ಏನ ಕಸ್ಕೊಂಡ ಹೋಗ್ಯಾಡ್ರಿ ಶೆಟ್ರ? ನಂದು ಹೊಲ ಮನೆ ರೊಕ್ಕ ನನಗ ಕೊಟ್ಟ ಮಾತು ಬಿಟ್ಟಾಳಕ್ಕೆ ಆ ಕೆಂಪು ಮುಸಿಡೇವ ಅವನು ಕರಿಯ ಕ್ಯಾಮ್ರಾ ಬಿಡುಗಿ ಎಲ್ಲಿ ಎಟ್ಟಿಗೆನು ಕುಂತಾಳ ಏನೋ ಒಂದು. ನಾನು ಅದಂತೀ ಶೆಟ್ರ. ಆ ಕೆಂಪು ಮರ್ಯವನ್ನ ಕರ್ಕೊಂಡ್ ಬಂದಾಗಿಂದ ನಮ್ಮ ಊರಿಗೆ ಎಲ್ಲಿ ನಿಮ್ ಕೂಡ ಹಾಕಿ ಸಂಬಂಧನ ಸರಿ ನೋಡಿ. ತಿಪ್ಪ ಯಪ್ಪ ಲೇ ತಿಪ್ಪ ಓ ಯಪ್ಪ, ಹೆಂಗ್ ಮಾಡದಿ ಮುಂದೆ? ಮುಂದೇನಿಲ್ಲ, ಸಿಕ್ಕ್ರಿ ಹಿಡ್ಕೊಂಡ್ಬಿಡ್ರಿ, ಬಿಡಾಕ ಹೋಗ್ಬೇಡ್ರಿ. ಮಗನನ್ನ ಮಗಳಂತಲೇ ಬದುಕೈತಿ ಆಕಿ ಹೆಸ್ರು ಬದುಕೈತಿ. ಮಗನಂತಲೇ ಎಲ್ಲೆಂದು ಸೊಗಸ ಗಂಡಮ್ಮನೂರ ಮಗನನ್ನ ಮಗಳಂತಲೇ ಇಲ್ಲ ನಿಂದ ಎದ್ದೈತು ಒಂದು ಟೇಬಲ್. ಅಯ್ಯೋ ಎಷ್ಟು ಐತೈತಿ, ಎಷ್ಟು ಚಂದ ಐತಿ. ತಂಡಿ ತಂಡಿ ಹತ್ತೋಳ ಸಮಯ ಆಗೈತಿ ಇವಾಗ. ತಂಡಿಯಾಗ ತಿಂಡಿ ಎದ್ದೈತಿ ಒಂದು.
ಈ ನಮೂನಿ ನಿಮಗೆ ಅಲ್ರಿ ಪಿರ್ಜು ಕೋಡ್ ಅಂತಾರಲ್ಲ ಇದು ಹೀಗೈತಿಲ್ಲ ಯಾಕ ಶಂಭುಲಿಂಗ ಶ್ಯಾಮಲಿಂಗ ಯಾಕ್ರಿ ಶೆಟ್ರ ಹಾಯಿನೂ ಇಲ್ಲ ಬಾಯಿನೂ ಇಲ್ಲ ಈ ಶೆಟ್ಟಿ ಸಿಟಿಗೆ ಕಟ್ಟದ ಒಂದ ಬಾಕಿ ಐತಿ ಯಾಕ್ರಿ ಒಮ್ಮೆಲೆ ಹಂಗ ವೈರಂಗ್ ಬಂದಂಗ ಅಲ್ಲ ನನ್ನ ಕಾವೇರಿ ವೈರಾಗ್ಯ ಬಂದಿರಿ ಏನು ಮತ್ತೇನು ಮಾಡದೈತೆ ನನ್ನ ಕೂಡ ಮದುವೆ ಆಗ್ತೇನೆ ಅಂತ ಹೇಳಕ್ಕೆ ನನಗೆ ಎರಡು ಕಸ್ಕೊಂಡು ಹೋಗಕ್ಕೆ ಎಲ್ಲ ಬಿರಂಗಿ ಮುಸುಡಂಗ್ ಶೂಟಿಂಗಿಗೆ ಅಂತ ಹೋದಕ್ಕೆ ಅತ್ತಾಗ ಹಾಳಾಗಿ ಹೋದಿ ನನ್ನ ಸುರು ಸುಂದರಾಂಗ ಅಷ್ಟಕ್ಕ ಇಷ್ಟು ಶಟ್ಕೊಂಡು ಹೋದ್ರ ಹಂಗದು ಹಂಗಲ್ಲ ತಡಿಯೋ ಅಣ್ಣ ಹೆಲ್ಡ್ ಇಸ್ಕೊಂಡೇನ್ರಿ ಇನ್ನು ಒಂದು ಬಾಳೆಹಣ್ಣ ಐತಿ ಅದು ಯಾವುದು ಅದ ನಿಮ್ಮ ಹತ್ರ ಇರೋದು ಮನು ಇನ್ನು ಒಂದು ಕೊಟ್ಟು ಬಿಟ್ರಿ ಅಂದ್ರೆ ಇನ್ನೊಂದು ಬ್ಯಾಲೆನ್ಸ್ ಐತ್ರಿ ಆಮೇಲೆ ಲಗ್ನ ಆಗೋದಲ್ಲ ಯಾನು ಆ ಮನಿನೂ ನಿನ್ನ ಹೆಸರಲ್ಲೇ ಮಾಡಿ ಈಗ ಅಚ್ಚಕ್ ಇಚ್ಚಕ್ ಇಟ್ಟ ಉಳ್ಕೊಂಡವು ಇಲ್ಲಿ ಇಲ್ಲ ಅದನ್ನ ತಿಳಿಗೊಳಿಸ್ಕೊಂಡು ನಾನು ತಿರುಪತಿಗೆ ಹೋಗ್ಬೇಕಂತ ಮಾಡಿ ಏ ಶೆಟ್ರ ಅದ ಏ ಶೆಟ್ರ ಹಂಗಲ್ರಿ ನಾಳೆ ನೀವು ಈಕಿ ಗಂಡ ಆಗೋರದಿರಿ ಅದಕ್ಕ ಗಂಡನ ಕೀಲಿಕಾಯಿ ಹೆಂಡತಿ ಹತ್ರ ಇದ್ರ ಬಹಳ ಚಲೋ ಆಗ್ತೇನಲ್ರಿ ಅವಾಗ ಅವಾಗ ಹಾಕಬಹುದು ಹಿಂಗೈತಲ್ಲ ಮಗನ ಆಯ್ತಲೆ ಆಕೆ ಹೆಸರಲ್ಲೇ ನನ್ನ ಮನೆಗೆ ಬರೀತೀನಿ ಬರೀರಿ ಮದುವೆ ಯಾವಾಗ ಇಟ್ಟುಕೊಳ್ಳೋದು ಅದನ್ನ ಹೇಳು ಏನು ಯೋಚನೆ ಮಾಡ್ಬೇಡ್ರಿ ನಾಳೆ ಬಿಟ್ಟು ನಾಡಿದ್ದು ಅಮಾವಾಸ್ಯೆ ಐತಿ ಅಮಾವಾಸ್ಯಾಗ ಒಂದು ದೇವಸ್ಥಾನ ಐತಿ ನೋಡ್ರಿ ಆ ಗುಡಿ ಮುಂದೆ ನಮ್ಮಿಬ್ರು ಮದ್ವೆ ಆಗ್ಬಿಡೋಣ ಮಶ್ಯಾಣದಾಗ ಮದುವೆ ಅಯ್ಯೋ ಶೆಟ್ರ ಕಾವೇರಿ, ಏರ್ಸ್ಬಿಡಕಣೋ ಏರ್ ಬಿಡುತ್ತೆ ಅಯ್ಯೋ ಶೆಟ್ರ ಇಳಿ. ಇಳಿ. ರೀ ಶೆಟ್ರ ಯಾಕೆ ಹೊಯ್ಕೊಂತೀರಿ ನಿಮ್ಮಂತ ಹಂಗಾಮಿ ನವತರಣರ ಮದುವೆ ಆ ಸ್ಮಶಾನದಾಗಿರೋ ಗುಡಿಯಾಗ ಹಾಕತಿ ಅಂತ ಹೊಯ್ಕೊಳಕತ್ತಾಳಕಿ ಹಿಂಗೈತಲ್ಲ ಮಗನ ಹೌದ್ರಿ ಮಶ್ಯಾಣದಾಗ ಗುಡಿ ಹ್ಞೂನ್ರಿ ಮಗನಾಗಿ ನಾನು ಬರ್ತೇನೆ ಎಲ್ಲರೂ ನಾಚಿಕೊಳ್ಳಬೇಕು ನಮ್ಮ ದೊರಳ್ಳಿ ಜನ ಕಾವೇರಿ ಏರ್ಸ್ಬಿಡಕಣೋ ನಿಂದು ಹೇರಿ ನಂದು ಟಬ್ಬಿಗೆ ತಗದೆ ಅಂದ್ರೆ ತೆಗ್ಯಾಕ ಹೋಗ್ಬೇಡಿ ಇರೋದ್ ನಾಲ್ಕು ಕೂದ್ಲಿದಾವು ಅಯ್ಯ ಯವ್ವ ಹಂಗ್ ಬಡಿಬೇಡ ಪಾಸ್ ಆಗ್ತೈತಿ ಅಲ್ಲ ಈಗ ಪಾಸ್ ಆಗೋ ಟೈಮ್ ಅದು ಯಾಕಂದ್ರೆ ಟೈಮ್ 2 ಗಂಟೆ ಆದ್ಮೇಲೆ ಅದು ಪಾಸ್ ಆಗ್ತಿರುತ್ತೆ ನಂಗೆ ಪಾಸ್ ಆಗಿ ಆಗತಿ ಎಷ್ಟಂತ ತಡ್ಕತೈತಿ ಜನರೇಟ್ ತಡ್ಕೊಳಂಗಿಲ್ಲ ಅದನ್ನ ತೆಗೆದು ಹೊರಗೆ ಬಿಟ್ಬಿಡು ಮನಸ್ಸು ಮನಸ್ಸು ಹಂಗೆ ಹೇಳು ಹಾ ಒಂದು ಕೆಲಸ ಮಾಡ್ರಿ ನೀವ್ ಹೇಳು. ಮದುಮಗನಾಗ ರೆಡಿಯಾಗ ಬರ್ರಿ ನಾನು ಮದುಮಗಳಾಗ ರೆಡಿಯಾಗ ಬರ್ತೀನಿ ಇಬ್ರು. ನಿನ್ನ ಹೆಸರ ನನ್ನ ಹೆಸರು ಅಂತ ಹೇಳಲೇನು ಹೇಳು ನನ್ನ ಹೆಸರು ಕಾವೇರಿ ಏಟ್ ಮಾಡಿ ಪೇಮೆಂಟ್ ಕಪಾಟು ಕಿವಿ ಕೇಳಿಲ್ಲ ಕಾವೇರಿ ಆಯ್ತು ಲಗ್ನ ಮದುವೆಗೆಲ್ಲ ಫಿಕ್ಸ್ ಆಗಿ ಬರ್ರಿ ನಡಿಲೆ ತಿಪ್ಪ ಯಪ್ಪ ಮದುವೆ ತಯಾರಿಯಾಗಿ ಮಗದ ಕುಣಿತಾಳ ದೋಸ್ತ ಬಾರಿ ಎಬ್ಬಿಸಿ ತೋರಿಸುತ್ತಾಳ ಗಗರಿ ಹುಡುಗರು ಹೋಗ್ಯಾವ ಹೌಹಾರಿ ತ್ವರಳಿ ಜಾತ್ರೆ ಮಾಡೋಣ ಗಾತ್ರಿ ಬರ್ಬೇಕು ನೀ ರಾತ್ರಿ ತ್ವರಳಿ ಜಾತ್ರೆ ಮಾಡೋಣ ಗಾತ್ರಿ ಬರ್ಬೇಕು ನೀ ರಾತ್ರಿ
ಎಬ್ಸ ಧರಣಿ ಜಾತ್ರಿ ಮಾಡೋಣ ಗಾತ್ರಿ ಬರ್ಬೇಕು ನೀ ರಾತ್ರಿ ಧರಣಿ ಜಾತ್ರಿ ಮಾಡೋಣ ಗಾತ್ರಿ ಬರ್ಬೇಕು ನೀ ರಾತ್ರಿ ಬರ್ಗಾರರಿ ಮಾತಾಳ ತಕರಾರ ವಯ್ಯಾರಿ ಹಾಕ್ಯಾಳ ಬರ್ಜರಿ ಬರ್ಗಾರರಿ ಮಾತಾಳ ತಕರಾರ ವಯ್ಯಾರಿ ಹೆಜ್ಜಿ ಇಟ್ಕೊಂಡ ಕೆಚ್ಚಿ ಕಟ್ಟ ನಿಲ್ಲಂಗನ ಸ್ವಾರಿ ಕಾರಳಿ ಊರಿಗೆ ಬಂದಾಳರಿ ನಾಟಕ ಚಂದ ಮಾಡ್ತಾಳರಿ ಕಾರಳಿ ಊರಿಗೆ ಬಂದಾಳರಿ ನಾಟಕ ಚಂದ ಮಾಡ್ತಾಳರಿ ಹೆಜ್ಜಿ ಹಿಡ್ಕೊಂಡು ಹೆಜ್ಜಿ ಹಿಡ್ಕೊಂಡು ಸ್ವಾರಿ ನಗಲ್ಲ ನೋಡಿರ ನಿನಗಲ್ಲ ನೋಡಿರ ನಾಟಕ ಮಾಡುವ ಬಾರಿ ಸುನಿತಳ ದೋಸ್ತ ಬಾರಿ ಎಬ್ಸಿ ತೋರಿಸುತ್ತಾಳ ಗಗರಿ ಹುಡುಗರಿಗೆ ಧರಣಿ ಜಾತ್ರಿ ಮಾಡೋಣ ಗಾತ್ರಿ ಬರ್ಬೇಕು ನೀ ರಾತ್ರಿ ಧರಣಿ ಜಾತ್ರಿ ಮಾಡೋಣ ಗಾತ್ರಿ ಬರ್ಬೇಕು ನೀ ರಾತ್ರಿ ಎರಡು ಗಂಟೆ ಆದ್ಮೇಲೆ ಬೆಲ್ ಹೊಡೆದೈತ ಗಡಿಯಾರ ಮುಳ್ಳಿ ನೋಡವ ಹಾರೇದಲ್ಲಿ ಹೇಳೋದು 1 ಗಂಟೆ ಮುದುಕ್ರದ್ದು ಹೇಳೋದು 3 ಗಂಟೆ ಅಂದ್ರೆ ನೀ ಅರ್ಧಂಬರ್ಧದಲ್ಲಿ ಇದು ನಡೆಬೆಟ್ಟಲ್ಲಿ ಇದ್ರ ಮನುಷ್ಯ ಮಜಾ ಫಿಕ್ಸ್ ಆಗಬಾಲ ಮದ್ವಿಗ ಅವರಿಗೆ 200 ರೂಪಾಯಿ ಕರ್ಣದಂತೆ ನೀಧಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣದಂತೆ ನೀಧಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣದಂತೆ ಬಾಳೆಂಬಾಟದಿ ಚಂಡಂತೆಯಲ್ಲರೂ ತನ್ನಾಸೆಯಂತೆಯೇ ಹಾಡೋದು ದೇವರು ಬಾಳೆಂಬಾಟದಿ ಚಂಡಂತೆಯಲ್ಲರೂ ತನ್ನಾಸೆಯಂತೆಯೇ ಹಾಡೋದು ದೇವರು ಎಂದಲ್ಲ
ಕಳೆದುಕೊಂಡರು ನನಗೆ ಇಷ್ಟೊಂದು ದುಃಖವಾಗಲಿಲ್ಲ. ಆದರೆ ಮಿತ್ರನ ಮಡದಿಯನ್ನು ಮೋಹಿಸಿದ ವಂಚಕನೆಂಬ ಅಪವಾದ ಹೊತ್ತುಕೊಂಡು ಬಂದನೆಂದು ನನಗೆ ತುಂಬಾ ದುಃಖವಾಗುತ್ತದೆ. ಜಗತ್ತಿನಲ್ಲಿ ಯಾರನ್ನು ನಂಬಬಾರದು, ಯಾರನ್ನು ಪ್ರೀತಿ ಮಮತೆಯಿಂದ ಕಾಣಬಾರದು. ಎಲ್ಲವನ್ನು ಕಳೆದುಕೊಂಡ ನನಗೆ ಇನ್ನೇಕೆ ಬಾಳು, ಯಾರಿಗಾಗಿ ನಾನು ಬದುಕಬೇಕು? ಎಲ್ಲವನ್ನು ಕಳೆದುಕೊಂಡು ನಾನು ಯಾರಿಗಾಗಿ ಬದುಕಬೇಕು? ಈ ಪ್ರಪಂಚ ಜನಕ್ಕೆ ಈ ನನ್ನ ಹಾಳಮುಖವನ್ನು ತೋರಿಸಲೇಬಾರದು. ನನಗೆ ಉಳಿದಿರುವುದು ಒಂದೇ ಒಂದು ದಾರಿ, ಅದು ಆತ್ಮಹತ್ಯೆ. ಆತ್ಮಹತ್ಯೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ಈ ಜಗತ್ತಿನ ಕಣ್ಣಿಗೆ ಈ ನನ್ನ ಹಾಳು ಮುಖವನ್ನು ತೋರಿಸಲೇಬಾರದು. ವಿಕ್ರಮ, ನಾ ಕಟ್ಟಿದ ಕಪಟ ನಾಟಕಕ್ಕೆ ಚೆನ್ನಾಗಿ ಹೆಸರು ದೊರೆಯಿತು. ನಾನು ರಚಿಸಿದ ಮೋಸದ ಬಲೆಯಲ್ಲಿ ಕುಮಾರನು ವಿಲವಿಲನ್ನು ಒದ್ದಾಡುತ್ತಿರುವರು. ನಮ್ಮ ಕೆನ್ನಿಗೆ ಹೊಡೆದ ಅವಮಾನ ಮಾಡಿದ ಏನೇ ಚೆಲುವೆ, ಈಗಿಲ್ಲ ಸುಂದರ ದೇಹವನ್ನು ಚೆಲುವೆ, ಇನ್ನು ಕಾದಿದೆ ನಿನಗೆ ದುಃಖದ ದುರ್ದಿನ. ಮಿತ್ರ ಕುಮಾರ ಫ್ಯಾಕ್ಟರಿ ಫೋರ್ಮೆನ್ ನಾವು ಬೀಸಾಡದ ಎಂದೆಲ್ಲ ಕಾಸಿಗೆ ಬಲಿ ಆಗಿ ತನ್ನ ಇಡೀ ರೆಡಿಮೇಡ್ ಫ್ಯಾಕ್ಟರಿಯನ್ನ ಸುಟ್ಟು ಹಾಕಿದ. ಫ್ಯಾಕ್ಟರಿಯನ್ನ ಕಳೆದುಕೊಂಡ ಕುಮಾರನು ಹುಚ್ಚನಂತಾಗಿರುವನು. ಬ್ಯಾಂಕಿನವರು ತಮಗೆ ಬರಬೇಕಾದ ಹಣಕ್ಕೆ ಡಿಗ್ರಿ ಅಂತಂದು ಇನ್ಶೂರೆನ್ಸ್ ಇಂದ ಬಂದ ಹಣವೆಲ್ಲ ಕಸಿದುಕೊಂಡು ಅವರಿಗೆ ಬರಬೇಕಾದ ಹಣಕ್ಕೆ ಕುಮಾರನ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದರು. ಇದು ಒಂದು ನನ್ನ ಕಾರ್ಯಕ್ಕೆ ಮತ್ತಷ್ಟು ಒಳ್ಳೆಯದೇ ಆಯಿತು. ಇನ್ನು ಆ ಸೊಕ್ಕಿನ ಸುಂದರಿ ಕೃತಿಗಳನ್ನು ಚರಿತ್ರೆಹೀನ ಹೆಣ್ಣನ್ನಾಗಿ ಮಾಡಿದೆ. ಮಿತ್ರ, ನಿನ್ನ ಕಾರಸ್ಥಾನದ ಮುಂದೆ ಯಾರು ಕಾರ್ಯವೂ ನಡೆಯಲಾರದು. ಇನ್ನೊಂದು ಮುಖ್ಯವಾದ ವಿಷಯವನ್ನು ಹೇಳಲು ಮರೆತಿರುವೆ. ಯಾವ ವಿಷಯ ವಿಕ್ರಮ್? ನಮ್ಮ ಪಾರ್ಟ್ನರ್ ಸುದರ್ಶನದ ಕೇಸ್ ನಾಳೆ ಇದೆ. ನಮ್ಮ ಪಾರ್ಟ್ನರ್ ಜೈಲು ಸೇರಿದರೆ ತುಂಬಾ ಹಾನಿ ಆಗಬಹುದು. ಇದೇ ವಿಷಯ ಹೇಗಾದ್ರೂ ಮಾಡಿ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಲಂಚ ನಿರ್ದೋಷಿ ಎಂದು ಮಾಡಿಸಿದರಾಯ್ತು. ಅಷ್ಟೊಂದು ಸುಲಭವಾದ ಕೆಲಸವಲ್ಲ ಮಿತ್ರ. ಹೇಗೆ ವಿಕ್ರಮ? ಏಕೆಂದರೆ ಮಿತ್ರ, ಸುದರ್ಶನ ಅವರ ಕೇಸ್ ಇಲ್ಲಿ ನಿಷ್ಠಾವಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜಶೇಖರ್ ಕೈಯಲ್ಲಿದೆ. ಇದ್ದರೆ ಅದಕ್ಕೆ ಹೆಂಗೆ ಅಷ್ಟೊಂದು ಆಲೋಚನೆ ಮಾಡಿದೆ? ಸ್ವಲ್ಪ ಹಣವನ್ನು ಅವರ ಮೇಲೆ ಮುಖದ ಮೇಲೆ ಬೀಸಾಡಿ ನಮ್ಮ ಕೆಲಸವನ್ನು ಮಾಡಿಕೊಳ್ಳುವ. ಅಂದ ಹಾಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜಶೇಖರ್ ಅವರು ಇದಕ್ಕೆ ಮಾತಾಡಿದರೆ ನಮಸ್ಕಾರ. ನಾವು ಈ ಊರಿನ ಗಣ್ಯ ವ್ಯಾಪಾರಿಗಳು. ನಿಮ್ಮಿಂದ ನನಗೊಂದು ಚಿಕ್ಕ ಸಹಾಯ ಆಗ್ಬೇಕಾಗಿತ್ತು. ನನ್ನಿಂದ ಆಗುವಂತಿದ್ದರೆ ಮಾಡುತ್ತೇನೆ. ವಿಷಯ ದೊಡ್ಡದಲ್ಲ ಸರ್. ನಮ್ಮ ಮಿತ್ರನೊಬ್ಬರಾದ ಸುದರ್ಶನ ಕೊಲೆ ಕೇಸ್ ನಲ್ಲಿ ಸಿಲುಕಿದ್ದಾರೆ. ಆ ಕೇಸ್ ನಾಳೆ ಫೈನಲ್ ಆಗಿದೆ. ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾಳೆ ವಾದ ಮಾಡುವಾಗ ಸತ್ತವನು ಕೊಲೆ ಆಗಿ ಸಾಯಿಲ್ಲ, ಅವನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತನೆಂದು ನಿರೂಪಿಸಿದರಾಯಿತು. ಅದನ್ನು ನಿರೂಪಿಸಿದರೆ ನೀವು ಕೇಳಿದಷ್ಟು ಹಣ ಕೊಡಲು ನಾವು ಸಿದ್ಧರಿದ್ದೇವೆ. ಮಿಸ್ಟರ್, ಕರ್ತವ್ಯವೇ ದೇವರೆಂದು ತಿಳಿದುಕೊಂಡಿರುವ ನಾನು ನನ್ನ ಕರ್ತವ್ಯ ದೇವರೆಂದು ತಿಳಿದುಕೊಂಡೆ ನಾನು ನನ್ನ ನ್ಯಾಯಾಧೀಶರಿಗೆ ವಂಚನೆ ಮಾಡಲಾರೆ. ಸತ್ಯತೆ ಅರಿತು ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವುದೇ ಈ ರಾಜಶೇಖರ ಉದ್ದೇಶ. ಸತ್ಯ ಅಸತ್ಯದಲ್ಲಿ ವಿಮರ್ಶಿಸುವ ನೀವು ಒಬ್ಬ ಸತ್ಯವಂತರಾದರೆ ಜನರಾಡಿದ ಸುಳ್ಳು ಮಾತನ್ನು ನಿಜವೆಂದು ನಂಬಿ ನಿನ್ನ ಒಡ ಹುಟ್ಟಿದ ಸೌಕರ್ಯದಿಂದ ಮನೆಯಿಂದ ಹೊರ ಹಾಕಿದವರು ನೀವು ಒಬ್ಬ ಸತ್ಯವಂತರೇ.
ನೋಡಿ ಮಿಸ್ಟರ್, ಕರ್ತವ್ಯ ದೇವರೆಂದು ತಿಳಿದುಕೊಂಡು ನಾನು ನನ್ನ ನ್ಯಾಯ ದೇವತೆಗೆ ವಂಚನೆ ಮಾಡಲಾರೆ. ಸತ್ಯದ ಅರಿತು ಅಪರಾಧಿಗಳಿಗೆ ಶಿಕ್ಷೆ ಎದುರಿಸುವುದೇ ಈ ರಾಜ್ಯಕ್ಷೇತ್ರ ಉದ್ದೇಶ. ಮಿಸ್ಟರ್ ರಾಜಶೇಖರ್, ಸತ್ಯ ಅಸತ್ಯತೆಗಳನ್ನು ವಿಮರ್ಶಿಸುವ ನೀವು ಒಬ್ಬ ಸತ್ಯವಂತರಾದರೆ ಜನರಾಡಿದ ಸುಳ್ಳು ಮಾತನ್ನು ನಿಜವೆಂದು ನಂಬಿ ಒಡ ಹುಟ್ಟಿದ ಸಹೋದರಿಯನ್ನು ಮನೆಯಿಂದ ಹೊರಹಾಕಿದವರು ನೀವು ಒಬ್ಬ ಸತ್ಯವಂತರೇ. ಏನು ಹೇಳ್ತೀರಿ? ಸುಳ್ಳನ್ನು ನಿಜವೆಂದು ನಂಬಿ ನಾನು ನನ್ನ ಸಹೋದರಿಯನ್ನು ಹೊರಹಾಕಿದ್ದೇನೆ. ಹೌದು, ಪ್ರಥಮ ರಾತ್ರಿಯಲ್ಲಿ ನಿನ್ನ ಕೃತಿಗಳ ಗಂಡನಾದ ಭರತನ ಕೊಲೆ ಮಾಡಿ ಅವರನ್ನು ವಿಧವೆ ಪಟ್ಟ ಕಟ್ಟಿದವರು ನಾವೇ. ಡಾಕ್ಟರ್ ಭರತನನ್ನು ಕೊಲೆ ಮಾಡಿ ಕೃತಿಕಾಲಿಗೆ ವಿಧಿವೆ ಪಟ್ಟ ಕಟ್ಟಿದವರೇ ನಾವು. ಕುಮಾರನ ಫ್ಯಾಕ್ಟರಿಯಲ್ಲಿ ಟೈಮ್ ಬಾಂಬ್ ಇಟ್ಟು ಅವನ ಇಡೀ ಫ್ಯಾಕ್ಟರಿಯನ್ನು ಸುಟ್ಟು ಹಾಕಿ ಅವನನ್ನು ನಿರ್ಗತಿಕರಣ ಮಾಡಿ ಜೈಲಿಗೆ ಕಳಿಸಿದವರೇ ನಾವು. ಇಷ್ಟೆಲ್ಲ ಕುಟಿಲ ಕಾರಸ್ಥಾನ ಮಾಡಿದರು ನಿಮ್ಮ ಸತ್ಯಾಸತ್ಯತೆ ನಮಗೇನು ಮಾಡಲಾಗಲಿಲ್ಲ. ಮಿಸ್ಟರ್ ರಾಜಶೇಖರ್, ನಿಮ್ಮ ಸತ್ಯ ಸತ್ತು ಎಂದು ಸುಡುಗಾಡ ಸೇರಿದೆ. ಈ ಪ್ರಾಸಿಕ್ಯೂಟರ್ ಒಪ್ಪದಿದ್ದರೆ ಏನಾಯ್ತು? ನ್ಯಾಯವನ್ನು ಬರೆಯುವ ನ್ಯಾಯಾಧೀಶರಿಗೆ ಲಂಚದ ಎಂಜಲು ನಮ್ಮ ಕಾರ್ಯ ಸಾಧಿಸಿಕೊಳ್ಳುವ. ನಡೆ ಮಿತ್ರ, ನಡೆ ಮಿತ್ರ. ನನ್ನ ಸಹೋದರಿ ಬಾಳಿನಲ್ಲಿ ಬಿರುಗಾಳಿ ಎಬ್ಬಿಸಿದ ನೀಚರು ಇವರೇ. ಡಾಕ್ಟರ್ ಭರತನ ಕೊಲೆ ಮಾಡಿದ ಗಾಂಧಿಗಳು ಇವರಾಗಿದ್ದಾರೆ. ಅಯ್ಯೋ ದೇವರೇ, ಬೆನ್ನಿಗೆ ಬಿದ್ದ ಸಹೋದರಿಯು ತಾನು ನಿರಪರಾಧಿ ಎಂದು ಅಂಗಲ ಬೇಡಿಕೊಂಡರು. ಅವಳ ಮೇಲೆ ಕರುಣೆ ತೋರ ಈ ಚಾಂಡಾಲನ್ನು ಹಬ್ಬಿದ ಸುಳ್ಳು ಸುದ್ದಿಯನ್ನು ನಿಜವೆಂದು ನಂಬಿ ಅವಳನ್ನು ಹೀಯಾಳಿಸಿ ಮನೆಯಿಂದ ಹೊರಹಾಕಿದ ಈ ಸಹೋದರ ಜನ್ಮಕ್ಕೆ ಧಿಕ್ಕಾರಗಳಿವೆ. ನನ್ನ ಮಾತಿಗೆ ನಂದು ಹೋದ ಸಹೋದರಿ ಬಾಳು ಯಾವ ತರದ ಗೋಳಾಗಿದೋ ಆ ಭಗವಂತನೇ ಬಲ್ಲ. ಅವನು ಹುಡುಕಿ ಕ್ಷಮೆ ಕೇಳಿ ನಮ್ಮ ಮನೆಗೆ ತರಬೇಕು. ಈ ಈಶ್ವರ, ನನ್ನ ಪರಿಸ್ಥಿತಿ ಯಾಕೆ ತಂದಿಟ್ಬಿಟ್ಟೆ ಭಗವಂತ? ಅದ್ಭುತ ಶ್ರೀಮಂತರಾಗಿ ಬಾಳಿ ಬದುಕ್ತಾ ಇದ್ದ ನಾವು ಯಾರೋ ದುಷ್ಕರ್ಮಿಗಳ ಕೈ ಮಾಡದಿಂದ ನಮ್ಮ ಫ್ಯಾಕ್ಟ್ರಿ ಕೂಡ ಸುಟ್ಟು ಹೋಗ್ಬಿಡ್ತು. ಈಗ ಬೀದಿ ಪಾಲಾಗಿ ಈ ಬಡತನದಲ್ಲಿ ಜೀವಿಸಬೇಕಾಗಿದೆ. ದೇವರೇ, ಈ ಕಣ್ಣೀರಿಗೆ ಕೊನೆ ಹೇಗೆ? ನಮ್ಮನ್ನ ಯಾಕೆ ಹೀಗೆ ಕಾಡ್ತಾ ಇದೆಯಾ? ನೀನೇ ನನ್ನ ಕೈ ಹಿಡಿದು ಕಾಪಾಡಬೇಕು ದೇವ್ರೆ. ಕೃತಿಕಾ, ನಿನ್ನ ಬಾಳಿನ ನೌಕೆ ನನ್ನ ಕೈಲಿರುವಾಗ ನಿನ್ನ ಸಂಸಾರದ ನೌಕೆ ಎಂದಿಗೂ ದಡ ಸೇರಲ್ಲ ನಾವು ಕಾದಿರುವಾರೆ. ಅಂದು ನೀನು ನನಗೆ ಅವಮಾನ ಮಾಡಿದ, ಅಂದು ನೀನು ನನ್ನ ಕೆನ್ನೆಗೆ ಕೊಟ್ಟ ಏಟಿನ ನೋವು ಇನ್ನೂ ಕಡಿಮೆಯಾಗಿಲ್ಲ. ನೀನು ನನಗೆ ಮಾಡಿದ ಅಪಮಾನದ ಸೇಡಿನ ಜ್ವಾಲೆ ಕಿಚ್ಚು ಇನ್ನು ಈ ಕಾಳಿಂಗರ ಹೃದಯದಿಂದ ಆರಿಲ್ಲ. ಚಾಂಡಾಲ, ಯಾಕೋ ನಮ್ಮನ್ನು ಹೀಗೆ ಕಾಡ್ತಾ ಇದ್ದೀಯಾ ನೀನು? ನಮ್ಮನ್ನು ಯಾಕಿಷ್ಟೊಂದು ಹಿಂಸೆ ಮಾಡ್ತಾ ಇದ್ದೀಯಾ ಅಂತ. ಗರತಿ ನಾರಿಯನ್ನು ಹಿಂಸೆ ಮಾಡುವ ನಿನ್ನ ದೇಹ ಕೊಡುತ್ತ ಹೋಗಲಿ. ನಮ್ಮನ್ನು ಕಾಡ್ತಾ ನಿನ್ನ ವಂಶ ಹೋಗಲಿ.
ಶಪಿಸು. ನಿಮ್ಮಂತ ಶಾಪ ನಮ್ಮಂತ ಕಾಮಾಂಧರ ಸಮೀಪವೂ ಕೂಡ ಸುಳಿಯಲಾರದು. ಯಾಕೋ ಸುಳಿಯೋದಿಲ್ಲ? ಈ ಗರುಡಿಯ ಶಾಪಗಳಿಂದ ರಾವಣರು ಕೀಚಕರು ಸುಟ್ಟ ಭಸ್ಮವಾಗಿ ಹೋಗಿದ್ದಾರೆ. ರಾಘವ, ರವಿಕಾ, ಈಗಿನ ಗೊತ್ತು ತತ್ವದ ಪಾಠ ನನಗೆ ಬೇಕಾಗಿಲ್ಲ. ಅದನ್ನು ಕೇಳುವಷ್ಟು ತಾಳ್ಮೆಯೂ ನನಗಿಲ್ಲ. ನನಗೆ ನಿನ್ನ ಶೀಲವನ್ನು ಅರ್ಪಿಸುವ ಅಥವಾ ನಿನ್ನ ಕರುಣ ಕುಡಿಯಲು ನನ್ನ ಔತರಾಗಿ ಕಾಮಪಿಶಾಚಿಯೇ, ತನ್ನ ಶೀಲಕ್ಕೋಸ್ಕರ ಆ ಕಟ್ಲಿ ಮಟ್ಟಿ ಕಾಶಿಬಾಯಿ ತನ್ನ ಮಗುವಿನ ಪ್ರಾಣಕ್ಕಾಹುತಿ ಕೊಟ್ಟಳೆ ವಿನಃ ತನ್ನ ಶೀಲವನ್ನ ಮಾತ್ರ ಎಂತೂ ಕಾಮುಕರಿಗೆ ಅರ್ಪಿಸಲಿಲ್ಲ. ನಾನು ಹಾಗೆ ಕಡೆ ನಿನ್ನ ಪಿಸ್ತೂಲಿಗೆ ನನ್ನ ಮಗುವನ್ನ ಬಲಿ ಕೊಡ್ತೀನಿ ವಿನಃ ನಿನ್ನಂತಹ ಕಾಮುಕರಿಗೆ ಶೀಲ ಅರ್ಪಿಸಿ ಪತಿದ್ರೋಹಿಯಾಗಿ ಪಾಪಿಯಾಗಲಾರೆ. ನಿನ್ನ ಕರೆದಿ ತತ್ವಕ್ಕೆ ಶೀಲ ಕಾಪಾಡಿಕೊಳ್ಳುವುದಕ್ಕಾಗಿ ಎಂತ ಕಾರಣ ಬಲಿ ಕೊಡುವ ಸಿದ್ಧರಾದ ನಿನ್ನನ್ನು ಅಲಂಕರಿಸಿ ಅವನನ್ನು ಕಾಮದಾನ ತೀರಿಸಿಕೊಂಡೆ. ಅವಕಾಶ ಮಾಡಿಕೊಡು, ಬಿಟ್ಬಿಡು, ಏನು ಮಾಡಬೇಡ. ಹೆಚ್ಚು ಬಿಡಬೇಕೆ? ಹೆಚ್ಚು ಬಿಡಬೇಕೆ? ಈ ಕೋಳಿಗೆ ವಿಷ ಸರ್ಪದ ಕೈಯಲ್ಲಿ ಸಿಕ್ಕಿರುವ ಬೇಟೆಯನ್ನು ಎಂದಿಗೂ ಬೆಟ್ಟಲ್ಲ. ಹುಲಿಯ ಮುಂದೆ ನಿಂತಿರುವ ನೀನೊಂದು ನಿರ್ಜೀವ ಜಿಂಕೆ. ಈ ಕಾಮವನ್ನು ಕಾಪಾಡು. ನೀನೆಷ್ಟೇ ಕಿರಿಸಿದರೂ ಯಾರು ಬರಲಾರು ನಿನ್ನ ಮಾನ ಕಾಪಾಡಲು. ಇಂದು ನಿನ್ನ ತುಂಬಿದ ಪ್ರೇಮದ ಕಾಮದ ಸ್ವೀಕಾರವಾಗಲೇಬೇಕು. ಒಂದು ನೀನು ನನ್ನ ಕೆಂಡಿಗೆ ಕೊಟ್ಟ ಏಟಿನ ರೂಪದ ರೂಪವಾಗಿ ನಾನಿಂದು ನಿನ್ನ ಮೇಲೆ ಸೇಡು ತಿಳಿಸಿಕೊಂಡೆ. ಇಂದಿನಿಂದ ನೀನು